ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಮನುಷ್ಯನು ಊಟ ತಿಂದ ಮಾತ್ರ ಬದುಕೋದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಒಂದು ಮಾತಿನಿಂದಲೂ ಬದುಕುವವರಾಗಿದ್ದಾರೆ ಅಂತ ಹೇಳಿದರೆ ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದ ದೇವರ ವಾಕ್ಯ. ಆದುದರಿಂದ ಈ ಒಂದು ಕಾರಣಕ್ಕಾಗಿ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಅಧ್ಯಯನ ಮಾಡಬೇಕು. ಮತ್ತು ಇಂದು ನಾವು ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 22ರಿಂದ 44 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಡಲಿಕ್ಕಿದ್ದೇವೆ. ಲೂಕನ್ ಸುವಾರ್ತೆ 4ನೇ ಅಧ್ಯಾಯ 22ರಿಂದ 44, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 4 ವರ್ಸಸ್ 22 to 44. ಇದರಲ್ಲಿ ನಾವು ನೋಡುವಾಗ 11 ಕ್ರಿಸ್ತನ ಹಾಗೆ ಇರುವಂಥ ಗುರುತುಗಳನ್ನು ನಾವು ನೋಡ್ತೇವೆ. 11 ಮಾರ್ಕ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನಂತಿರುವ 11 ಗುರುತುಗಳು, ಕ್ರೈಸ್ಟ್ ಲೈಕ್ ಮಾರ್ಕ್ಸ್. ಕ್ರಿಸ್ತನಂತಿರುವ, ಕ್ರಿಸ್ತನ ಹಾಗಿರುವ, ಕ್ರಿಸ್ತನಂತೆ ಇರುವಂಥ ಗುರುತುಗಳು 11 ಕ್ರೈಸ್ಟ್ ಲೈಕ್ನೆಸ್. ಒಂದೊಂದಾಗಿ ಅದನ್ನು ನಾವು ನೋಡ್ಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ 22ನೇ ವಚನ. ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ 22ನೇ ವಚನದಲ್ಲಿ ಅಲ್ಲಿರುವಂಥ ಜನರು, ಅಂದರೆ ಸಭಾಮಂದಿರದಲ್ಲಿದ್ದಂಥ ಜನರು, ಯೇಸು ಸ್ವಾಮಿ ಆಗ್ತಾನೆ ಒಂದು ಬೈಬಲ್ ಓದಿದರು. ಯೆಶಾಯನ ಗ್ರಂಥ ಅಥವಾ ಸುರುಳಿಯಿಂದ ಯೇಸು ಸ್ವಾಮಿ 61ನೇ ಅಧ್ಯಾಯದಿಂದ ಓದಿದ ಮೇಲೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ, ಅದೇನೆಂದರೆ, ಈ ಹೊತ್ತು ಅಥವಾ ಈ ದಿನ ಈ ವಾಕ್ಯ ನೆರವೇರಿತು ಎಂಬುದಾಗಿ. ಎಲ್ಲರೂ ಯೇಸು ಸ್ವಾಮಿಯನ್ನು ಹೊಗಳಿದರು, ಯಾಕಂದರೆ ಆತನ ಬಾಯಿಂದ ಬಂದ ಮಧುರ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಇಂಪಾದ ಮಾತುಗಳು ಆತನ ಬಾಯಿಂದ ಬಂದು ಅಂದರೆ ಯೆಶಾಯ 61ನೇ ಅಧ್ಯಾಯ ಎಷ್ಟೋ ಸರಿ ಬೇರೆಯವರು ಓದಿರ್ಬೋದು, ಆದರೆ ಆವತ್ತಿನ ದಿವಸ ಯೇಸು ಸ್ವಾಮಿ ಓದಿದಾಗ ದೇವರ ವಾಕ್ಯ, ಲಿಖಿತವಾದ ದೇವರ ವಾಕ್ಯವು, ಜೀವಂತವಾದ ದೇವರ ವಾಕ್ಯ, ಯೇಸು ಕ್ರಿಸ್ತನು ಎರಡು ಸೇರಿದಾಗ ದೇವರಾತ್ಮನಿಂದ ಅಂದು ಮಧುರವಾದ ರೀತಿಯಲ್ಲಿ ಧ್ವನಿ ಅಲ್ಲಿ ಕೇಳುವಂತೆ ಆಯಿತು. ಕ್ರಿಸ್ತನ ಹಾಗಿರುವಂಥ 11 ಗುರುತುಗಳಲ್ಲಿ ಮೊದಲನೇ ಗುರುತು ಏನೆಂದರೆ ಮಧುರವಾದ ಮಾತುಗಳು, ಇಂಪಾದ ಮಾತುಗಳು ಜನರಿಗೆ ಹೌದು ಆಹಾರವಾಗಿರುವಂಥದ್ದು. ಯೆರೆಮೀಯ 15:16 ದೇವರ ವಾಕ್ಯವು ಆಹಾರ. ನಾವು ಮಾತಾಡುವಾಗ ಇತರರಿಗೆ ಊಟ ಕೊಡ್ತಿದ್ದೇವೆ. ಇನ್ನೊಂದು ಸಾರಿ ಹೇಳ್ತೇನೆ, ನಾವು ಮಾತಾಡಿದಾಗ ಇತರರಿಗೆ ಊಟ ಕೊಡ್ತೇವೆ. ಇನ್ನೊಂದು ಸಾರಿ ಕೂಡ ಹೇಳ್ಬಿಡ್ತೀನಿ, ಅದೇನಂತ ಹೇಳಿದ್ರೆ, ಎಷ್ಟೋ ಜನರು ಹಸಿವೆಯಿಂದ ಇದ್ದಾರೆ. ಅವರಿಗೆ ಮಾತಾಡಿದಾಗ ಅವರಿಗೆ ಆತ್ಮಿಕ ಆಹಾರ ಲಭ್ಯ. ಎಷ್ಟೋ ಸಾರಿ ನಾವುಗಳು ಊಟ ಕೊಡದೆ ಹೋಗ್ಬಿಟ್ಟಿದ್ವಿ ಆತ್ಮಿಕ ಆಹಾರ. ಎಷ್ಟೋ ಸಾರಿ ಹಳೆಯ ಕೆಟ್ಟು ಹೋದಂಥ ಊಟವನ್ನು ಕೊಟ್ಟಿದ್ದೀವಿ. ಹೌದು, ಇನ್ನು ಕೆಲವೊಮ್ಮೆ ನಾವು ಜನರಿಗೆ ಬಹುಶಃ ಅಹಿತಕರವಾದಂಥ ಆಹಾರವನ್ನು ಕೊಟ್ಟಿದ್ದೇವೆ ಅಥವಾ ವಿಷ ಆಹಾರ ಕೊಟ್ಟಿದ್ದೇವೆ. ಏನು ನಾವು
ಪರೀಕ್ಷೆ ಮಾಡಿಕೊಡ್ತಕ್ಕದ್ದು. ಹೌದು, ಗತಕಾಲದಲ್ಲಿ ಆ ರೀತಿಯಾಗಿ ಆಗಿದೆ. ಆದರೆ ಇನ್ನು ಮುಂದೆ ಆದರೂ ನಾವುಗಳು ಜನರಿಗೆ ನಮ್ಮ ಬಾಯಿಂದ ಆಹಾರವನ್ನು ಕೊಡೋಣ. ಅದು ಪೌಷ್ಟಿಕವಾದ ಆಹಾರವನ್ನು ಕೊಡೋಣ, ಜೀವಂತವಾದ ಆಹಾರವನ್ನು ಕೊಡೋಣ. 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 22-44 ವಚನಗಳಲ್ಲಿ ಕ್ರಿಸ್ತನಂಥ ಗುರುತುಗಳು, ಕ್ರೈಸ್ಟ್ ಲೈಕ್ ಮಾರ್ಕ್ಸ್. ಮೊದಲನೇದು ಇಂಪಾದ ಮಾತುಗಳನ್ನು ಆಡುವುದು. ಎರಡನೇದು 24ನೇ ವಚನದಲ್ಲಿ ನಾವು ನೋಡುವಾಗ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾವ ಪ್ರವಾದಿಯು ಸ್ವಂತ ಊರಲ್ಲಿ ಅಥವಾ ಸ್ವದೇಶದಲ್ಲಿ ಸ್ವೀಕೃತರಾಗುವುದಿಲ್ಲ ಅಂತ. ಹಾಗಾದರೆ ಎರಡನೇ ಕ್ರಿಸ್ತನ್ ಹಾಗೆ ಇರುವಂಥದ್ದು ಏನಂದರೆ, ಪ್ರವಾದಿ ಅಂತ ಹೇಳಿದಾಗ ತನ್ನ ಬಗ್ಗೆ ಆತನು ಹೇಳ್ಕೊಳ್ತಾ ಇರುವಂಥದ್ದಲ್ಲಿ, ಹಾಗಾದರೆ ಪ್ರವಾದನ ಕರೆಯನ್ನು ಯೇಸು ಸ್ವಾಮಿ ಹೊಂದಿದರು. ಕ್ರಿಸ್ತನ ಹಾಗೆ ಇರುವಂಥದ್ದಂದರೆ ಏನು? ಎರಡನೇ ಗುರುತು ಆ ಕರೆಯನ್ನು ಹೊಂದಿದವರಾಗಿರ್ಬೋದು. ಅದು ಪ್ರವಾದಿಯಾಗಿರ್ಬೋದು, ಸುವಾರ್ತಿಕನಾಗಿರ್ಬೋದು, ಪಂಚಕರೆಗಳು ಅಷ್ಟೇ ಅಲ್ಲ, ಬೇರೆ ಕರೆಗಳು ಕೂಡ ಇವೆ. ಮೊದಲನೇ ಕೊರಿಂಥ 12ರಲ್ಲಿ, ರೋಮ 12ರಲ್ಲಿ, ಮೊದಲನೇ ಪೇತ್ರ 4ರಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಹುದುವಾದ ಕರೆಗಳು. ಮೊದಲನೇ ಕೊರಿಂಥ 1ರಲ್ಲಿ ಇರುವಂಥ ಒಂದು ಕರೆ, ನೋಡ್ರಿ ನಿಮ್ಮ ಕರೆ ಹೇಗಿದೆ, ದೇವರು ಬಲಹೀನರನ್ನು, ಹೌದು, ಒಂದು ರೀತಿಯಿಂದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಅದೂ ಒಂದು ಕರೆನೇ. ಯಾಕೆ? ಕೊನೆಯ ವಚನದಲ್ಲಿ, ಮೊದಲನೇ ಕೊರಿಂಥ 1 ಕೊನೆಯ ವಚನದಲ್ಲಿ ಬರೆದಿದ್ದದ್ದು ಏನಂತ ಹೇಳಿದ್ರೆ, ಯಾರೂ ಹೊಗಳಿಕ್ಕೆ ಹೋಗಬಾರ್ದು, ಸೊ ದಟ್ ದೆರ್ ಈಸ್ ನೋ ಬೋಸ್ಟಿಂಗ್. ಅದು ನಮ್ಮ ಕರೆನೇ. ಆದ ಕಾರಣ ಕ್ರಿಸ್ತನ್ ಹಾಗೆ ಇರುವಂಥದ್ದು ಅಂದರೆ, ಮೊದಲನೇದು ಮಧುರ ಮಾತುಗಳು, ಎರಡನೇದು ಕರೆಯನ್ನು ಹೊಂದಿರುವಂಥದ್ದು. ಮೂರನೇದಾಗಿ 26ನೇ ವಚನದಲ್ಲಿ ಸರೆಪ್ತದ ವಿಧವೆ ಬಗ್ಗೆ ನಾವು ನೋಡ್ತೀವಿ. ಕ್ರಿಸ್ತನ ಹಾಗೆ ಇರುವಂಥದ್ದು ಅಂದರೆ, ಯೇಸು ಸ್ವಾಮಿಯಲ್ಲಿ ವಿಧವೆಯ ಬಗ್ಗೆ ಮಾತನಾಡುವಾಗ 26ನೇ ವಚನ, ಲೂಕ 4:26, ವಿಧವೆ ಅಂತ ಹೇಳಿದಾಗ ನಿಜವಾದ ವಿಧವೆ ಯಾವುದಕ್ಕೆ ಚಿತ್ರೀಕರಣ ಅಂತ ಹೇಳಿದರೆ, ನಿಸ್ಸಹಾಯಕತನಕ್ಕೆ, ಹೆಲ್ಪ್ಲೆಸ್ನೆಸ್. ಕ್ರಿಸ್ತನ ಹಾಗೆ ಇರುವಂಥದ್ದಂದರೆ ಅರ್ಥ ನಿಸ್ಸಹಾಯಕರಾಗಿರುವಂಥದ್ದು. ನಿಸ್ಸಹಾಯಕರಾಗಿರುವುದು, ಹೌದು, ನಿಸ್ಸಹಾಯಕರಿಗೆ ಯಾರೂ ಸಹಾಯ ಮಾಡಲ್ಲಲ್ವ. ಆದ ಕಾರಣ ಅವರಿಗೆ ಅವರು ಸಹಾಯ ಮಾಡಿಕೊಳ್ಳಿಕ್ಕಾಗಲ್ಲ. ಹಾಗಾದರೆ ಯಾರನ್ನು ಎದುರು ನೋಡುತ್ತಾರೆ ಅಂಥವರು? ದೇವರನ್ನು. ಕ್ರಿಸ್ತನ ಹಾಗೆ ಇರುವಂಥದ್ದು ಅಂತ ಹೇಳಿದರೆ, ರೋಮ 15:2-3 ವಚನದಲ್ಲಿ ಕ್ರಿಸ್ತನು ಕೂಡ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. 2ನೇ ಕೊರಿಂಥ 13ನೇ ಅಧ್ಯಾಯದ ಪ್ರಕಾರವಾಗಿ ಕ್ರಿಸ್ತನು ಬಲಹೀನತೆಯಲ್ಲಿ ಶಿಲುಬೆಗೆ ಹಾಕಲಾಗಿದ್ದು. ಹೌದು, ಆ ನಿಸ್ಸಹಾಯಕತನ, ತನ್ನನ್ನು ತಾನು ಮೆಚ್ಚಿಸಿಕೊಳ್ಳದೆ, ತನಗಾಗಿ ಜೀವಿಸದೆ ದೇವರಿಗಾಗಿ ಜೀವಿಸುವಂಥದ್ದೇ ನಿಸ್ಸಹಾಯಕತನದ ಒಂದು ಅರ್ಥ. ಸರಿ, ಅನಂತರ ನಾವು ನೋಡುವಾಗ 27ನೇ ವಚನದಲ್ಲಿ ನಾಮಾನ್ನ ಬಗ್ಗೆ ನಾವು ನೋಡ್ತೇವೆ ರೀ. ಕ್ರಿಸ್ತನ ಹಾಗೆ ಇರುವಂಥದ್ದಂದರೆ ಏನು? ಮಧುರ ಮಾತುಗಳು, ಹೌದು, ಕರೆಯನ್ನು ಹೊಂದಿರುವಂಥದ್ದು, ನಿಸ್ಸಹಾಯಕತನ, ವಿಧವೆಯಂತೆ. ಅದೇ ಸಂದರ್ಭದಲ್ಲಿ ನಾಮಾನನ ಅನುಭವ ಅಂತ ಹೇಳುವಾಗ ಫೇತ್, ವಿಶ್ವಾಸ. ಯಾಕಂದರೆ 27ನೇ ವಚನದಲ್ಲಿ ಎಲಿಷನ ಕಾಲದಲ್ಲಿ ಅನೇಕ ಕುಷ್ಠರೋಗಿಗಳಿದ್ದರು. ಆದರೆ ಇಸ್ರಾಯೇಲ್ನಲ್ಲಿನೇ ಕುಷ್ಠರೋಗಿಗಳು, ವಿಶ್ವಾಸಿಗಳಾದಂಥ ಕುಷ್ಠರೋಗಿಗಳೇ ಇದ್ದರು. ಅಂಥದ್ರಲ್ಲಿ ಅವಿಶ್ವಾಸಿಯಾದಂಥ ಒಬ್ಬ ಕುಷ್ಠರೋಗಿ ಬೇರೆ ದೇಶದಿಂದ ಕರ್ಕೊಂಡು ವಿಶ್ವಾಸಿಗಳ ದೇಶಕ್ಕೆ ಬಂದು ಪ್ರವಾದಿ ವಿಶ್ವಾಸಿಯಾದಂಥ ಎಲಿಷನ ಮುಖಾಂತರವಾಗಿ ಸ್ವಸ್ಥತೆಯನ್ನು ಹೊಂದಿದ್ರಲ್ಲಿ ಏನೋ ಒಂದು ಸಂದೇಶ ಅಡಕವಾಗಿದೆ. ಅದೇನಂತ ಹೇಳಿದರೆ, ನಾಮಾನನು
ವಿಶ್ವಾಸದ ವ್ಯಕ್ತಿ. ಅವಿಶ್ವಾಸದ ದೇಶ, ಅವಿಶ್ವಾಸಿನೇ ಅವನು ಅಂತ ಹೇಳಬೇಕು. ಆದರೆ ಅವಿಶ್ವಾಸಿ ಸಂಕ್ರಮಣ ಅನುಭವವನ್ನು ಹೊಂದಿದವನಾಗಿದೆ. ಅಂದರೆ ಅವಿಶ್ವಾಸ ಸಿರಿಯಾ ದೇಶದಿಂದ ಅವನು ಇಸ್ರಾಯೇಲ್ ದೇಶಕ್ಕೆ ಬರ್ತಾ ಇರುವಾಗ ಆ ಒಂದು ವಿಶ್ವಾಸದ ವಾತಾವರಣ ಅವನಲ್ಲಿ ಬರತೊಡಗಿತ್ತು. ಈಗಾಗಲೇ ಅವ್ರ ಮನೆಯಲ್ಲಿ ಒಂದು ವಿಶ್ವಾಸಿ ಕೆಲಸಗಾರ್ತಿ ಇದ್ದಾಳೆ, ಕೆಲಸದವಳು, ಚಿಕ್ಕ ಹುಡುಗಿ. ಅಲ್ಲಿ ಕೂಡ ಆ ಒಂದು ವಿಶ್ವಾಸದ ಒಂದು ವಾತಾವರಣ ಅವನಿಗೆ ಲಭ್ಯವಾಯಿತು. ಈಗ ದೇವರ ಸೇವಕನಾದ ಎಲಿಷನ ಮಾತಿನಿಂದ ಅವನು ಪ್ರಯತ್ನ ಮಾಡಿದಾಗ ವಿಶ್ವಾಸ ಪೂರ್ಣವಾಗಿ ನಿಜ ದೇವರು ಇರುವಾತನೇ ಆಗಿದ್ದಾನೆ, ಆತನೇ ಎಂಬಂಥ ವಿಶ್ವಾಸಕ್ಕೆ ಬರ್ತಾನೆ. ಆದ ಕಾರಣ ಕ್ರಿಸ್ತನ ಹಾಗೆ ಇರುವಂಥದ್ದು ಅಂತ ಹೇಳಿದ್ರೆ ವಿಶ್ವಾಸವನ್ನು ಹೊಂದಿರುವಂಥದ್ದು. ಯಾಕಂತೇಳಿದ್ರೆ ಇಬ್ರಿಯ 12 ವಿಶ್ವಾಸವನ್ನು ಹುಟ್ಟಿಸುವವನು, ಪೂರೈಸುವವನು ಆತನೇ. ಆಮೇಲೆ 29ನೇ ವಚನ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಕ್ರಿಸ್ತನ ಹಾಗಿರುವಂಥ 11 ಗುರುತುಗಳನ್ನು ನೋಡ್ಕೊಳ್ತೀವಿ. 11 ಮಾರ್ಕ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಅದರಲ್ಲಿ 5ನೇದು ಏನಂತ ಹೇಳಿದ್ರೆ ಯೇಸು ಸ್ವಾಮಿಯನ್ನು ಅವರು ಹಿಡ್ಕೊಂಡು ಹೋದರು. ಅದೇನು ತೋರಿಸ್ತದೆ? ಸಫರಿಂಗ್, ಹಿಂಸೆ, ಬಾಧೆ. ಕ್ರಿಸ್ತನ ಹಾಗೆ ಇರುವಂಥ ಗುರುತುಗಳಲ್ಲಿ 5ನೇ ಗುರುತು ಏನಂದರೆ ಬಾಧೆ ಪಡುವುದು. ಫಿಲಿಪ್ಪಿ 1ರಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಿಗಾಗಿ ಕ್ರಿಸ್ತನ ಮೇಲೆ ವಿಶ್ವಾಸ ಇಡೋದು ಅಷ್ಟೇ ಅಲ್ಲ, ಬಾಧೆಯನ್ನು ಕೂಡ ಅನುಭವಿಸಬೇಕು. ಅದಕ್ಕಾಗಿಯೇ ಅದು ಒಂದು ಅನುಗ್ರಹವಾಗಿ, ಅದು ಒಂದು ಕೊಡುಗೆಯಾಗಿ, ಅದೊಂದು ಅವಕಾಶವಾಗಿ ನಮಗೆ ಲಭ್ಯವಿದೆ. 6ನೇದಾಗಿ ನೋಡುವಾಗ 32ನೇ ವಚನ ಲೂಕ 4:32, ಜನರು ಯೇಸುವಿನ ಬೋಧನೆಗೆ ಆಶ್ಚರ್ಯಪಟ್ಟರು ಅಂತಿದೆ. ಯಾಕೆ ಅಂತ ಹೇಳಿದ್ರೆ ಆತನಿಗೆ ಯೇಸುವಿನ ಬೋಧನೆಗೆ ಅಂತ ಹೇಳುವಾಗ ವರ, ಕ್ರಿಸ್ತನ ಹಾಗೆ ಆಗುವಂಥದ್ದು, ಕ್ರಿಸ್ತನ ಹಾಗಿರುವಂಥದ್ದು ಅಂದರೆ ದೇವರು ಕೊಟ್ಟ ವರನ ನಾನು ಯೂಸ್ ಮಾಡಬೇಕು, ನಾವು ಉಪಯೋಗಿಸಬೇಕು. ಯೇಸು ಸ್ವಾಮಿ ಉಪಯೋಗ ಮಾಡಿದರು. 32ನೇ ವಚನದಲ್ಲಿ 2ನೇ ಭಾಗ ಇದೆ. ಯಾಕಂದರೆ ಯೇಸು ಸ್ವಾಮಿ ವಾಕ್ಯವು ಹೇಗಿತ್ತಂದರೆ ಅಧಿಕಾರದಿಂದ ಕೂಡಿತ್ತು. ಕ್ರಿಸ್ತನ ಹಾಗೆ ಆಗುವುದಂದರೆ ಅರ್ಥ ಏನು? ಅಧಿಕಾರದಿಂದ ವಾಕ್ಯವನ್ನು ಸಾರುವುದು. ನನ್ನ ಆತ್ಮಿಕ ನಾಯಕರು ಒಂದು ಮಾತು ನನಗೆ ಹೇಳಿದರು ಮತ್ತು ಸಂದೇಶದಲ್ಲಿ ಕೂಡ ಹೇಳಿದರು. ನನ್ನ ಮನಸ್ಸಿನಲ್ಲಿ ಆ ಮಾತು ಬೇರೂರಿದೆ. ಅದನ್ನು ಪೂರ್ಣವಾಗಿ ನಾನು ಕೈಕೊಂಡು ನಡೆಯದಿದ್ದರೂ ಕೂಡ ಅದು ನನಗೆ ಪ್ರಯೋಜನವಾಗಿದೆ. ಪೂರ್ಣವಾಗಿ ಒಂದು ಕಾಲ ಬರ್ತದೆ, ಆಗ ನಡೀತೇನೆಂಬ ನಿರೀಕ್ಷೆ ಇದೆ. ಅದೇನೆಂದರೆ ದೇವರ ವಾಕ್ಯವನ್ನು ಅಧಿಕಾರದಿಂದ ಸಾರಬೇಕಾದರೆ ಒಂದು ಸೀಕ್ರೆಟ್, ಒಂದು ರಹಸ್ಯ. ಅದೇನೆಂದರೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರಾಗಿ ಸಾರುವಾಗ ಅದರಲ್ಲಿ ಅಧಿಕಾರ ಇರ್ತದೆ. ದೇವರ ವಾಕ್ಯವನ್ನು ತಲೆಯಿಂದ ಸಾರುವಾಗ, ಯಾರೋ ಹೇಳಿದ್ರಂತ ಸಾರುವಾಗ ಅಥವಾ ಓದ್ಬಿಟ್ಟು ಹೇಳುವಾಗ ಅಧಿಕಾರ ಇರೋದಿಲ್ಲ. ಗಟ್ಟಿಯಾಗಿ ಚೀರ್ಬೋದು, ಆದರೆ ಅಧಿಕೃತವಾಗಿರೋದಿಲ್ಲ. ದೇರ್ ವಿಲ್ ನಾಟ್ ಬಿ ಎನಿ ಅಥಾರಿಟಿ ಇನ್ ದ ವರ್ಡ್ ಆಫ್ ಗಾಡ್, ಇನ್ ದ ಪ್ರೀಚಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಸಾರೋದರಲ್ಲಿ ಅಧಿಕಾರ ಅಂತ ಹೇಳುವಾಗ ಆತ್ಮಿಕ ಅಧಿಕಾರ, ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ಅಧಿಕಾರ ಯೇಸು ಸ್ವಾಮಿ ಸಾರುವಾಗ ಇತ್ತು. ಯಾಕಂತ ಹೇಳಿದರೆ ಅದನ್ನು ವಾಕ್ಯವನ್ನು ಯೇಸು ಸ್ವಾಮಿ ಕೈಕೊಂಡು ಅನಂತರ ಆತನು ಸಾರ್ತಾ ಇದ್ದ. ಹಾಗಾದರೆ ಕ್ರಿಸ್ತನಂತೆ ನಾವು ಇರಬೇಕಾದ್ರೆ ಏನು ಮಾಡಬೇಕು? ನಾವು ಕೂಡ ವಾಕ್ಯವನ್ನು ಕೈಕೊಂಡವರಾಗಿ ಸಾರಬೇಕು. ಅದು ಕ್ರಿಸ್ತನಂತಿರುವ ಗುರುತುಗಳಲ್ಲಿ 7ನೇ ಗುರುತಾಗಿದೆ. ಅದಾದ ನಂತರ ಸಭಾಮಂದಿರದಲ್ಲಿ ದೆವ್ವ ಹಿಡಿದಂಥ ಒಬ್ಬ ಮನುಷ್ಯನ ಬಗ್ಗೆ ನಾವು ನೋಡ್ತೇವೆ.
ಹೌದು, ಆ ದೆವ್ವ ಸುಮ್ಮನಿರು, ಅವನೊಳಗಿಂದ ಬಾ ಅಂತ ಸ್ವಾಮಿ ಹೇಳಿದ ಮೇಲೆ ಏನಾಯಿತು? ಆ ದೆವ್ವ ಹೌದು, ಅಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆಗಳಿಂದ ಆ ದೆವ್ವ ಹೊರಗೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಬಿಡುಗಡೆ, ಯಾಕಂದರೆ ಯೇಸು ಸ್ವಾಮಿ ಅಧಿಕಾರವನ್ನು ಉಪಯೋಗಿಸಿದನು. ಅಧಿಕಾರದಿಂದ ಸುಮ್ಮನಿರು ಅಂತ ಹೇಳಿದಾಗ, ಅಧಿಕಾರದಿಂದ ಪೇತ್ರನ 39ನೇ ವಚನ, ಪೇತ್ರನ ಆತ್ತೆಯ ಜ್ವರವನ್ನು ಗದರಿಸುವುದರಲ್ಲಿ ಅಧಿಕಾರವನ್ನು ಯೇಸು ಸ್ವಾಮಿ ಉಪಯೋಗ ಮಾಡಿದರು. ಆದರೆ ದೆವ್ವಗಳು 41ನೇ ವಚನ, ಲೂಕ 4:41ರಲ್ಲಿ ದೇವಪುತ್ರನೇ ಎಂಬುದಾಗಿ ದೆವ್ವಗಳು ಅರ್ಚಿದಾಗ ಏನಾಯಿತು? ಯೇಸು ಸ್ವಾಮಿ ಮಾತನಾಡಬಾರದು ಎಂಬುದಾಗಿ ದೆವ್ವಗಳಿಗೆ ಹೇಳ್ತಾನೆ. ಯಾಕೆ? 35ನೇ ವಚನ, ಸುಮ್ಮನಿರು. ಸಭಾಮಂದಿರದ ದೆವ್ವ ಆಗಲಿ ಅಥವಾ ಸಭಾಮಂದಿರ ಹೊರಗಿರುವಂಥ ದೆವ್ವಗಳಾಗಲಿ ಮಾತಾಡಲಿಕ್ಕೆ ಅನುಮತಿ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಆತನಿಗೆ ಬೇರೆಯವರು ಅಥವಾ ದೆವ್ವಗಳು ಜಾಹೀರಾತು ನೀಡೋದು, ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು ಆತನಿಗೆ ಇಷ್ಟವಿರಲಿಲ್ಲ. ಜನರಿಂದಾದರೂ ಆಗಲಿ ದೆವ್ವಗಳಿಂದಾಗಲಿ ಯೇಸು ಸ್ವಾಮಿಗೆ ಮಾನವನ್ನು ಆತನು ಅಪೇಕ್ಷಿಸಲಿಲ್ಲ. ತಂದೆಯಿಂದ ಮಾತ್ರ ಮಾನವನ್ನು ಅಪೇಕ್ಷಿಸಿದನು. ಅದೇನು ತೋರಿಸ್ತದೆ? ದೀನತ್ವ, ಹ್ಯೂಮಿಲಿಟಿ. ಆನಂತರ ನಾವು 42ನೇ ವಚನಕ್ಕೆ ಹೋಗೋದಾದರೆ ಕ್ರಿಸ್ತನಂತಿರುವ ಮತ್ತೊಂದು ಗುರುತನ್ನು ನೋಡ್ತೀವಿ. ಅನದರ್ ಮಾರ್ಕ್ ಆಫ್ ಕ್ರೈಸ್ಟ್ ಲೈಕ್ನೆಸ್. ಅದೇನೆಂದರೆ 42ನೇ ವಚನ, ಬೆಳಗಾದ ಮೇಲೆ ಯೇಸು ಏಕಾಂತ ಸ್ಥಳಕ್ಕೆ ಹೊರಟು ಹೋಗ್ತಾರೆ. ಏಕಾಂತ ಸ್ಥಳಕ್ಕೆ ಹೋಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ ಅಥವಾ ತಂದೆ ಜೊತೆಯಲ್ಲಿ ಸಮಯ ಕಳೀತಾರೆ. ಅದನ್ನು ನಾನು ಈ ರೀತಿಯಾಗಿ ಹೇಳ್ತೀನಿ, ಅದೇನೆಂದರೆ ಅನ್ಯೋನ್ಯತೆ, ಫೆಲೋಶಿಪ್. ಅನ್ಯೋನ್ಯತೆ ಭಾಳ ಪ್ರಾಮುಖ್ಯ. ಅದು ದೇವರೊಂದಿಗೆ ಅನ್ಯೋನ್ಯತೆ, ಫೆಲೋಶಿಪ್ ವಿತ್ ಗಾಡ್. ಸಾಕಷ್ಟು ಜನರ ಜೊತೆಯಲ್ಲಿ ಸಮಯ ಕಳೆದಂತೆ ಯೇಸು ಸ್ವಾಮಿ ಆಗಾಗ ಬೆಳಗಾದ ಮೇಲೆ ಏಕಾಂತ ಸ್ಥಳಕ್ಕೆ ಹೋಗಿ ತಂದೆ ಜೊತೆಯಲ್ಲಿ ಸಮಯ ಕಳೀತಿದ್ರು. 10ನೇದಾಗಿ, ಜನರು ಹೋಗಬಾರ್ದು, ಇಲ್ಲೇ ಇದ್ಬಿಡ್ಬೇಕು ನೀವು ಅಂತ ಕೇಳಿದರು. ಯಾಕಂದರೆ ದೊಡ್ಡ ಭಕ್ತಿ ಸಂಜೀವನ ಆಯಿತು. ಯಾಕಂತ ಹೇಳಿದ್ರೆ 41ನೇ ವಚನ, ಅನೇಕರೊಳಗಿಂದ ದೆವ್ವಗಳು ಹೊರಗೆ ಬಂದು 40ನೇ ವಚನ, ಪ್ರತಿಯೊಬ್ಬೊಬ್ಬರ ಮೇಲೆ ಆತನು ಕೈ ಇಟ್ಟು ಸ್ವಸ್ಥತೆ, ದೆವ್ವ ಬಿಡಿಸುವಿಕೆ, ರಿವೈವಲ್, ಭಕ್ತಿ ಸಂಜೀವನ ಆಗ್ತಾ ಇದ್ದಾಗ ಇದು ಬಿಡ್ರಿ ಅಂತ ಕೇಳ್ತಾರೆ. ಆದರೆ ಯೇಸು ಸ್ವಾಮಿ ಇರ್ಬೋದಾಗಿತ್ತು, ನಾವಾಗಿದ್ದರೆ ಇದು ಬಿಡ್ತಿದ್ದೀವಿ. ಯೇಸು ಸ್ವಾಮಿ ಇಲ್ಲ, 43ನೇ ವಚನ, ಬೇರೆ ಪಟ್ಟಣಗಳಿಗೆ ನಾನು ಹೋಗಬೇಕು, ಇದಕ್ಕಾಗಿಯೇ ಬಂದೆ. ಫೋಕಸ್, ಕೇಂದ್ರವಾಗಿರೋದು, ಬಂದು ಕೆಲಸ ಮಾಡೋದು. 11ನೇದಾಗಿ 44ನೇ ವಚನ, ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ರು. ಯೇಸು ಸ್ವಾಮಿ ಅಂತ ಇರುವಂಥ ಗುರುತು ಏನಂದರೆ ಸುವಾರ್ತೆಯನ್ನು ಸಾರುವುದು, ಬಂದು ಕೆಲಸ ಮಾಡೋದು, ಉದ್ದೇಶಪೂರ್ವಕವಾಗಿರೋದು, ಕೇಂದ್ರಿತವಾಗಿರೋದು, ಆಚೆ ಈಚೆ ಗಮನ ಹೋಗದೇ ಇರುವಂಥದ್ದು. ಆಶ್ಚರ್ಯ. ಹೌದು, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಿಂದ 44 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.